ಮಾಧ್ಯಮ ಮಿತ್ರಗಳಿಗೆ ನಮಸ್ಕಾರ. ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪ್ರೆಸ್ ಮೀಟ್ ಕರೆದಿರ್ತಕ್ಕಂಥ ಉದ್ದೇಶ, ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಒಂದು ಅವಹೇಳನಕಾರಿ ಘಟನೆ ನಡೀತು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಮತ್ತು ನಮ್ಮ ಚಿಕ್ಕಬಳ್ಳಾಪುರದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ಕೆಲವೊಂದು ಅವಹೇಳನಕಾರಿ ಮಾತುಗಳನ್ನ ಆಡಿರ್ತಕ್ಕಂಥ ವಿಷಯ ನಮ್ಮ ಹೈಕಮಾಂಡ್ ಅವರಿಗೆ ಗೊತ್ತಾಗಿ, ಹೈಕಮಾಂಡ್ ನ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ ಅವ್ರ ಕಡೆಯಿಂದ ನಮಗೆ ಮಾಹಿತಿಯನ್ನ ಕೇಳಲಾಗಿ, ನಾವು ನಿನ್ನೆ 22ನೇ ತಾರೀಕು ಎರಡೂ ಬ್ಲಾಕ್ ಕಡೆಯಿಂದ ಲಿಖಿತ ರೂಪದಲ್ಲಿ ಅವ್ರ ಮೇಲೆ ದೂರನ್ನ ನಾವು ದಾಖಲಿಸಿ ನಮ್ಮ ಹೈಕಮಾಂಡ್ ಅವರಿಗೆ ನಾವು ನೀಡಲಾಗಿ, ಅದಾದ ನಂತರ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ವಾಟ್ಸಪ್ ಮೂಲಕ ಲಿಖಿತ ರೂಪದ ದೂರನ್ನ ಕೊಟ್ಟು, ಹಾಗೆ ಕೃಷ್ಣರಾಜು ಸರ್ ಅವರಿಗೆ ಉಪಾಧ್ಯಕ್ಷರು ಕೆಪಿಸಿಸಿ ಅವ್ರಿಗೂ ವಾಟ್ಸಪ್ ಮೂಲಕ ಕಳಿಸಿ, ನಮ್ಮ ಚಿಕ್ಕಬಳ್ಳಾಪುರದ ಉಸ್ತುವಾರಿಗಳು ಆಗಿರ್ತಕ್ಕಂಥ ಕಾರ್ತಿಕ್ ಸರ್ ಅವ್ರಿಗೂ, ಅವರು ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ರಿಂದ ಅವ್ರಿಗೂ ವಾಟ್ಸಪ್ ಮುಖಾಂತರ ಕಳಿಸಿ ನಾವು ಕೆಪಿಸಿಸಿಗೆ ದೂರನ್ನ ಕೊಟ್ಟಿದ್ವಿ. ಆ ಲಿಖಿತ ದೂರನ್ನ ಆಧರಿಸಿ ನಮ್ಮ ಹೈಕಮಾಂಡ್ ಇಂದ ಇವತ್ತು 3 ಜನರ ಒಂದು ಭರಣಿ ವೆಂಕಟೇಶ್ ಟೀಮ್, ಮಿಸ್ಟರ್ ಭರಣಿ ವೆಂಕಟೇಶ್ ಅಂಡ್ ಟೀಮ್ ಅವ್ರಿಗೆ, ಭರಣಿ ವೆಂಕಟೇಶ್, ಮಿಲ್ಟನ್ ವೆಂಕಟೇಶ್ ಮತ್ತು KR ರಾಜಣ್ಣ ಅನ್ನೋರಿಗೆ ಕಾರಣ ಕೇಳಿ ನೋಟಿಸ್ ಅನ್ನ ನಮ್ಮ ಕೆಪಿಸಿಸಿ ವತಿಯಿಂದ ಕಳಿಸ್ಕೊಟ್ಟಿರ್ತಾರೆ. ಹಾಗಾಗಿ 1 ವಾರದೊಳಗೆ ಅವರು ನೋಟಿಸ್ಗೆ ಉತ್ತರವನ್ನ ನೀಡಬೇಕಾಗಿರ್ತದೆ. ನಾನು ಭರಣಿ ವೆಂಕಟೇಶ್ ಅವರಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಪ್ರತಿ ಸಲನೂ ಅವ್ರು ಹೇಳ್ತಾ ಇದ್ರು, ಭರಣಿ ವೆಂಕಟೇಶ್ ಅವರು ಪ್ರತಿ ಸಲನೂ TAPMCS ಎಲೆಕ್ಷನ್ಸ್ ಅಲ್ಲಿ ಸೋಲ್ಸುದ್ರು ಅಂತ. ನಾನು ಮೊದಲ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾದ್ಮೇಲೆ ಇಲ್ಲಿ ಮೊದಲನೇ ಮೀಟಿಂಗ್ ಅದೇ ಆಗಿದ್ದು. TAPCMS ನ ಎಲೆಕ್ಷನ್ಗೆ ಪೂರ್ವಭಾವಿ ಸಭೆ ಇಲ್ಲೇ ಮಾಡಿದ್ದು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ. ಪೂರ್ವಭಾವಿ ಸಭೆಯಲ್ಲಿ ಅವ್ರು ಬಂದು ಮೊದಲು ಕೇಳಿದ್ದು ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಏನು ಅಂತಕ್ಕಂಥದ್ದು ಬಿಟ್ರೆ ಇನ್ನೊಂದು ಮಾತು ಮಾತಾಡ್ಲಿಲ್ಲ. ಅದಾದ ನಂತರ ಹೋದವರು ಅದಕ್ಕೆ ಅಭ್ಯರ್ಥಿಗಳನ್ನ ಯಾರು ಆಯ್ಕೆ ಮಾಡಬೇಕು, ಏನ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಗಮನನೂ ಹರಿಸಲಿಲ್ಲ, ಇಲ್ಲಿ ಯಾರು ಬರ್ಲಿಲ್ಲ. ಆ ಇಂದಿನ TAPMCS ನ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಆವುಲ್ ರೆಡ್ಡಿ ಅವರು ಕೂಡ ಇದರ ಬಗ್ಗೆ ಗಮನ ಹರಿಸಿ ಯಾರನ್ನ ಆಯ್ಕೆ ಮಾಡೋಣ ಅಂತ ಅವರು ಬಂದಿಲ್ಲ, ಏನು ಮಾತಾಡ್ಲಿಲ್ಲ. ಯಾರೊಬ್ಬರು ಅದರ ಬಗ್ಗೆ ಗಮನ ಹರಿಸಲಿಲ್ಲ. ಎಲೆಕ್ಷನ್ ಅಲ್ಲಿ ಸೋತರು MLA ಅವರಿಂದ ಅಂತ ಹೇಳ್ತಾರೆ. ಇವರೆಲ್ಲ ಇರ್ತಕ್ಕಂಥವ್ರು ಬಂದು ಯಾಕೆ ಈ ಕೆಲಸ ಮಾಡಬಾರ್ದಾಗಿತ್ತು, ಗೆಲ್ಸೋಂತ ಕೆಲಸ ಯಾಕೆ ಮಾಡಲಿಲ್ಲ. ಅದಾದ್ಮೇಲೆ ನಾನು ಬ್ಲಾಕ್ ಅಧ್ಯಕ್ಷರಾದ್ಮೇಲೆ ನಮ್ಮ AICC ನ ನಮ್ಮ ಉಸ್ತುವಾರಿಗಳು ಆಗಿರ್ತಕ್ಕಂಥ ಅಭಿಷೇಕ್ ದತ್ ಅವರು ಮೊದಲನೇ ಮೀಟಿಂಗ್ ಅನ್ನ ಕರೀತಾರೆ. ಸೋ ಕಾಲ್ಡ್ ಕ್ಯಾಪ್ಟನ್ ಭರಣಿ ವೆಂಕಟೇಶ್ ಮತ್ತು ತಂಡ ಇಷ್ಟು ಜನನು ಆ ಮೀಟಿಂಗ್ ಅಲ್ಲಿ ಬಂದಿದ್ರು. ಮೀಟಿಂಗ್ ಅಲ್ಲಿ ಬಂದು ಅವರು ಆಡದೇ ಇರ್ತಕ್ಕಂಥ ಮಾತಿಲ್ಲ, ಅವಾಚ್ಯ ಶಬ್ದಗಳನ್ನ ಬಳಸಿ ನಮ್ಮನ್ನ ಮಾತನಾಡಿದ್ದಾರೆ ಆವತ್ತು ಮೀಟಿಂಗ್ ಅಲ್ಲಿ. ಅದಕ್ಕೆ ಸಾಕ್ಷಿ ನಮ್ಮ AICC ನ ಅಭಿಷೇಕ್ ದತ್ ಅವರೇ ಅದಕ್ಕೆ ಸಾಕ್ಷಿ. ಅವರು ಅದನ್ನ ಸಮಾಧಾನ ಮಾಡಿ ಕಳಿಸ್ಕೊಟ್ರು. ಅದಾದ ನಂತರ ನಿನ್ನೆ ದಿನ 21ನೇ ತಾರೀಕು ಒಂದು ಮೀಟಿಂಗ್ ಮಾಡ್ತಾರೆ. ಇದೇ 21ನೇ ತಾರೀಕು ಭರಣಿ ವೆಂಕಟೇಶ್ ಮತ್ತು ತಂಡ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಆ ಪ್ರೆಸ್ ಮೀಟ್ ನ ಉದ್ದಕ್ಕೂ ಪ್ರದೀಪ್ ಈಶ್ವರ್ನ ಬಗ್ಗೆ, ನಮ್ಮ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಅವಹೇಳನಕಾರಿ ಮಾತುಗಳು, ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದು, ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಮಾತುಗಳನ್ನ ಆಡಿರ್ತಾರೆ. ಪಕ್ಷದ ಸಂಘಟನೆಗೆ ಅವರು ಪ್ರತಿ ಹಂತದಲ್ಲೂ ಅಡ್ಡಿ ಬರ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಪ್ರದೀಪ್ ಈಶ್ವರ್ ಅವರು ಹಳ್ಳಿ ಭೇಟಿಗೆ ಹಾಕಿದಾಗ ಹಳ್ಳಿ ಭೇಟಿಗೆ ಹೋಗ್ಕೂಡ್ದು ಅಂತಕ್ಕಂಥದ್ದನ್ನ ಒತ್ತಿ ಹೇಳಿ, ಹಳ್ಳಿ ಭೇಟಿ ನಿಮ್ಮಿಂದ ಮಾಡ್ಕೊಟ್ಟು ಅಂತ ಪ್ರತಿರೋಧ ಒಡ್ಡಿರ್ತಕ್ಕಂಥವ್ರು ನಮ್ಮ ಪಕ್ಷದವರೇ ಆಗಿರ್ತಕ್ಕಂಥ ಭರಣಿ ವೆಂಕಟೇಶ್ ಮತ್ತು ಟೀಮ್ ನಾವು ಮೊದಲನೇದಾಗಿ. ಅದಾದ ನಂತರ ಪ್ರತಿ ಹಂತದಲ್ಲೂ
ಯಾವ ಕೆಲಸ ಕಾರ್ಯಗಳು, ಪಕ್ಷದ ಕೆಲಸ ಕಾರ್ಯಗಳಿಗೆ ಅಡ್ಡಿ ಮಾಡ್ತಾನೆ ಬರ್ತಾ ಇರ್ತಕ್ಕಂಥವ್ರು. ಸೊ ಇವರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ಕಂಟಕ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅವರೇ ಮೊನ್ನೆ ಪ್ರೆಸ್ ಮೀಟ್ ಅಲ್ಲೇ ಹೇಳಿದ್ದಾರೆ, 2028ರ ಎಲೆಕ್ಷನ್ಸ್ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನ ನಮ್ಮಿಂದ ನಾವು ಅದನ್ನ ಸೋಲಿಸ್ತೀವಿ ಅನ್ನೋ ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿರ್ತಾರೆ ಅವರು. ಸೊ ಅದಕ್ಕೆ ಸಾಕ್ಷಿಯಾಗಿ ತಮ್ಮ ಪತ್ರಿಕಾ ಮಾಧ್ಯಮದವರೇ ಅದಕ್ಕೆ ಸಾಕ್ಷಿ. ಅದರಲ್ಲಿ ಬಂದಿರತಕ್ಕಂಥ ಎಲ್ಲಾ ತುಣುಕುಗಳನ್ನ ನಾವು ಕೆಪಿಸಿಸಿಗೆ ಈಗಾಗಲೇ ಕೊಟ್ಟಿರ್ತೀವಿ. ಹಾಗಾಗಿ ಹೊಸದಾಗಿ ಇತ್ತೀಚೆಗೆ ಬಂದಿರ್ತಕ್ಕಂಥ KR ರಾಜಣ್ಣ ಅವರು ನಮ್ಮ ಪಕ್ಷಕ್ಕೆ ಬಂದು 6 ತಿಂಗಳೇ ಆಗಿದೆ, 6-7 ತಿಂಗಳು ಆಗಿರ್ಬೋದು. KR ರಾಜಣ್ಣ ಅವರು ನಮ್ಮ ಸಚಿವರ ಒಂದು ದಯಾ ಭಿಕ್ಷೆಯಿಂದ ಅವರಿಗೆ ಒಂದು ಇವತ್ತು ಚೀಮೂಲ್ನಲ್ಲಿ ಒಂದು ಪದವಿಯನ್ನ ಕೊಟ್ಟಿರ್ಬೋದು. ಕೊಟ್ಟು ನಿಮ್ಮನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ಕೊಡಿ ಅಂತ ಹೇಳಿದ್ರೆ ಹೊರತು ಕಾಂಗ್ರೆಸ್ ಪಕ್ಷದ ವಿರುದ್ಧ, ನಾಯಕರ ವಿರುದ್ಧ, ನಮ್ಮ ಪ್ರದೀಪ್ ಈಶ್ವರ್ ವಿರುದ್ಧ ಮಾತಾಡ್ಲಿಕ್ಕಲ್ಲ ನಿಮ್ಮನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡಿರ್ತಕ್ಕಂಥದ್ದು. ಏನು ನಿಮ್ ಕೊಡುಗೆ ಏನಿದೆ? KR ರಾಜಣ್ಣ ಅವರೇ, ನಾನು ನೇರವಾಗಿ ನಿಮ್ಮನ್ನ ಕೇಳ್ತಾ ಇದ್ದೀನಿ, ನಿಮ್ಮ ಕೊಡುಗೆ ನಮ್ಮ ಪಕ್ಷಕ್ಕೆ ಏನಿದೆ? ಬಂದ್ರಲ್ವಾ, ನಿಮ್ಮನ್ನ ನಮ್ಮ ಸಚಿವರು ಏನಾದ್ರು ಹೋಗಿ ಅವ್ರ ವಿರುದ್ಧ ಮಾತನಾಡಿ ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡಿ ನಿಮ್ಮನ್ನ ಕಳ್ಸಿಕೊಟ್ಟಿದ್ದಾರಾ? ಏನ್ ಮಾತನಾಡ್ತಾ ಇದ್ದೀರಿ ನೀವು? ಬಂದು ಎಚ್ಚರಿಕೆ ಕೊಡ್ತಾ ಇದ್ದೀರಿ. 2023ರಲ್ಲಿ ಎಲೆಕ್ಷನ್ ಆದಾಗ ನೀವು ನಮ್ಗೆ ಆಪೋಸಿಟೇ ಇದ್ರಿ. ಮಂಡಿಕಲ್ ಹೋಬಳಿಯಲ್ಲಿ ನೀವ್ ಇದ್ಕೊಂಡು, ನೀವು ಆಪೋಸಿಟ್ ಟೀಮ್ ಅಲ್ಲಿ ಇದ್ಕೊಂಡು ನಾವು ಗೆದ್ದಿರೋದು. ಈಗ 28ಕ್ಕೆ ಬಂದು ನೀವೇನೋ ತೊಡೆ ತಟ್ಟುವಂತ ಕೆಲಸ ಮಾಡ್ತೀರಿ. ನಮ್ಮ ಪಕ್ಷದಲ್ಲಿ ಇದ್ಕೊಂಡು ನಮ್ಮ ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ನೀವು ಮಾತನಾಡಿರ್ತೀರಿ. ಹಾಗಾಗಿ ತಮ್ಮ ಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ಹೈಕಮಾಂಡ್ ಅವರು ಇವ್ರ ಮೇಲೆ ಸರಿಯಾಗಿರ್ತಕ್ಕಂಥ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾ ಕಾಂಗ್ರೆಸ್ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಎರಡೂ ವತಿಯಿಂದ ನಾನು ನಮ್ಮ ವರಿಷ್ಠರಿಗೆ ನಾನು ದೂರನ್ನ ನೀಡ್ತಾ ಇದ್ದೀನಿ. ಸೊ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆಗ್ಲೇಬೇಕು, ಕಠಿಣವಾಗಿರ್ತಕ್ಕಂಥ ಶಿಸ್ತು ಕ್ರಮವನ್ನ ಕೈಗೊಳ್ಬೇಕು ಅವ್ರ ಮೇಲೆ. ಪಕ್ಷದ ವಿರುದ್ಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ ಇಷ್ಟೂ ಜನನು. ಬರ್ಣಿ ವೆಂಕಟೇಶ್ ಅವರು, ಹಾಗೆ ಮಿಲ್ಟನ್ ವೆಂಕಟೇಶ್ ಅವರು ಹಾಗೂ KR ರಾಜಣ್ಣ ಅವರು ಅದ್ರ ಬಗ್ಗೆ ವರಿಷ್ಠರು ಕ್ರಮ ಕೈಗೊಳ್ತಾರೆ ಅಂತ ನಾನು ಹೇಳ್ತೇನೆ. ಶಿಸ್ತು ಕ್ರಮ ನಾವು ಟೀಮ್ ತಂಡದ ಪೂರ್ತಿ ಕ್ರಮವನ್ನು ವಹಿಸ್ತೇವೆ. ಈಗ ಹೈಕಮಾಂಡ್ ಆಕ್ಚುಲಿ ಈ ವಿದ್ಯಮಾನಗಳು ಮಾಧ್ಯಮದಿಂದ ಹೈಕಮಾಂಡ್ಗೆ ತಲುಪಿದೆ. ಅದಾದ್ಮೇಲೆ ಅವರು ನಮ್ಮನ್ನ ಏನ್ ನಡೆದಿದೆ ಅಂತಕ್ಕಂಥದ್ರ ಬಗ್ಗೆ ನಮ್ಗೆ ಮಾಹಿತಿ ಕೇಳಿದ್ರು. ಬ್ಲಾಕ್ ಅಧ್ಯಕ್ಷರುಗಳು ಎರಡೂನು ಜಿಲ್ಲಾಧ್ಯಕ್ಷರಿಗೆ ವಾಟ್ಸಪ್ ಮೂಲಕ ಮಾಹಿತಿ ಕೊಟ್ಟಿದ್ದೇವೆ. ಕೃಷ್ಣರಾಜು ಅವ್ರಿಗೂ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ನಮ್ಮ ಉಸ್ತುವಾರಿಗಳಾಗಿರ್ತಕ್ಕಂಥ ಕಾರ್ತಿಕ್ ಸರ್ ಅವ್ರಿಗೂ ಕೊಟ್ಟು, ಅದಾದ ನಂತರ ನಾವು KPCCಗೆ ಮಾಹಿತಿಯನ್ನ ಕೊಟ್ಟಿದ್ವಿ, ಲಿಖಿತ ರೂಪದಲ್ಲಿ ಕೊಟ್ಟಿದ್ವಿ. ಮತ್ತೆ ರೆಹಮಾನ್ ಖಾನ್ ಅವರು ಸಾಹೇಬ್ರಿಗೂ ನಾವು ಇದರ ಲಿಖಿತ ರೂಪದಲ್ಲಿ ಕೊಟ್ಟಿದ್ದೇವೆ. ಮತ್ತೆ ಆಡಿಯೋ ವಿಡಿಯೋ ಕ್ಲಿಪ್ಸ್ ಅನ್ನು ನಾವು ಅವ್ರಿಗೆ ತಲುಪಿಸಿದ್ದೇವೆ. 4 ಜನ ಲೀಡರ್ಸ್ ಅಲ್ಲ, ಅವ್ರ 4 ಜನನ ಮಾತ್ರನೇ ನೆಚ್ಕೊಂಡಿಲ್ಲ. ಸೊ ಅದ್ರ ಬಿಟ್ಟು ಅದ್ರ ಆಚೆಗೆ ಸುಮಾರು 2 ಲಕ್ಷ ಜನ ಇದ್ದಾರೆ. 2 ಲಕ್ಷ ಜನಕ್ಕೂ ಜವಾಬ್ದಾರಿಯಾಗಿರ್ತಾರೆ ನಮ್ಮ MLA ಅವರು. ಹಾಗಾಗಿ ಎಲ್ಲರನ್ನೂ ಒಗ್ಗೂಡ್ಸ್ಕೊಂಡು ಹೋಗುವಂತದ್ರಲ್ಲಿ ಕೆಲಸ ಮಾಡ್ತಾ ಇದ್ರೆ, ಅವ್ರು ಹೇಳಿದ್ದನ್ನೇ ಮಾಡ್ಬೇಕು ಅಂತಂದ್ರೆ ಸಾಧ್ಯನೇ ಇಲ್ಲ. ನಮ್ಮ ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿರ್ತವೆ. ಒಬ್ರು ಯಾರೋ ಲೀಡರ್ ಅಂತ ಇರ್ತಾರೆ, ಅವ್ರನ್ನ ಕರೆದಾಗ ಎಲ್ರನ್ನೂ ಸಮ ರೀತಿಯಲ್ಲಿ ನೋಡ್ಕೊಂಡು ಹೋಗ್ಬೇಕು. ಅವ್ರು ಯಾವುದೇ ರೀತಿಯಲ್ಲಿ ಎಲ್ರನ್ನೂ ಒಟ್ಟಾಗಿ ನೋಡಿ ಅಂತ ಹೇಳ್ತಾ ಇಲ್ಲ. ನನ್ನನ್ನ ಮಾತ್ರ ನೋಡಿ, ನಾನು ಅಂತಕ್ಕಂಥದ್ದು ಇದೆ. ಆ ನಾನು ಅಂತಕ್ಕಂಥ ಏನಿದೆ ಅದು ಹೋಗ್ಬೇಕು, ನಾವು ಅಂತಕ್ಕಂಥದ್ದು ಬರ್ಬೇಕು. ಅದನ್ನ ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಕೆಲಸ ಕಾರ್ಯಗಳು ಇವತ್ತು ಅತ್ಯುತ್ತಮವಾಗಿದೆ. ಹಳ್ಳಿ ಭೇಟಿ ತೆಗೆದುಕೊಂಡ್ರೆ ತಮ್ಗೆಲ್ರಿಗೂ ಸಾಕ್ಷೀಭೂತವಾಗಿದೆ. ಅಭಿವೃದ್ಧಿಗೆ ಮತ್ತೊಂದು ಹೆಸರು ಪ್ರದೀಪ್ ಈಶ್ವರ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು ಕೋಟಿಗಳ ಅನುದಾನವನ್ನ ಎಲ್ರಿಗೂ ಹಂಚ್ಕೊಂಡ್ಬಾರ, ಅಟ್ ಎ ಟೈಮ್ ಎಲ್ರಿಗೂ ಹಂಚಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ಕಡೆಯಿಂದ ಬರ್ತಾ ಇದ್ರೆ ಖಂಡಿತವಾಗೂ ಎಲ್ಲರನ್ನೂ, ಎಲ್ಲಾ ಊರುಗಳಿಗೂ, ಎಲ್ಲಾ ಗ್ರಾಮಗಳಿಗೂ ಅವರ ಒಂದು ಸೇವೆ ಸಿಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ, ನಾನು ರಕ್ಷಿತ್ ರೆಡ್ಡಿ ಮಾತಾಡ್ತಾ ಇದ್ದೀನಿ, ಚಿಕ್ಕಬಳ್ಳಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ಈಗಾಗಲೇ ನೀವೆಲ್ಲ ನೋಡಿರ್ತೀರಾ, ನಾಗಭೂಷಣ್ ಸರ್ ಕೂಡ ಎಲ್ಲ ಇದ್ರ ಬಗ್ಗೆ ತಿಳಿಸಿದ್ದಾರೆ. ನಿನ್ನೆ ಕೂಡ ಆಲ್ರೆಡಿ ಒಂದು ಪತ್ರಿಕಾಗೋಷ್ಠಿ ತಗೊಂಡಿದ್ರು. ನಮ್ಮ ಹಿರಿಯ ನಾಯಕರು ಅಂತ ಏನ್ ಗುರ್ತಿಸ್ಕೊಂಡಿದ್ರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ, ಅವರು ಒಂದು ಯುವಕರಿಗಾಗಿರ್ಬೋದು, ಇನ್ನೊಬ್ಬರಿಗಾಗಿರ್ಬೋದು, ಅವರು ಬೋಧನೆ ಮಾಡಬೇಕು, ಪಕ್ಷದ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಅವ್ರು ಹುಮ್ಮಸ್ ಕೊಟ್ಟು ಇನ್ನೂ ಯುವಕರನ್ನ ಬೆಳೆಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಎಲ್ಲ ಯುವಕರಿಗಾಗಿರ್ಬೋದು, ಯಾವುದೇ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ನಮ್ಮ ವೋಟರ್ಸ್ ಆಗಿರ್ಬೋದು, ಎಲ್ಲಾರ್ಗು ಒಂದು ಮಾಹಿತಿ ಕೊಡ್ಬೇಕಾಗಿರೋದು ಏನು ಅಂತಂದ್ರೆ, ಪಕ್ಷ ತಾಯಿ ಇದ್ದಂಗೆ ಪಕ್ಷಕ್ಕೋಸ್ಕರ ನಾವು ದುಡಿಬೇಕು, ಪಕ್ಷಕ್ಕೋಸ್ಕರ ನಾವು ಇದು ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ಬೇಕೆ ಹೊರತು ಒಂದು ಪಕ್ಷನ ಅವರು ಕುಗ್ಗಿಸಿ ಕೆಳಗಡೆ ನೋಡಿ ಅವ್ರೊಂಥರ ಪಕ್ಷದ ವಿರುದ್ಧವಾಗಿ ತಿರುಗಿ ಅವರು ಇವಾಗ ಹೆಂಗ್ ಪ್ರತಿಬಿಂಬಿಸ್ತಾ ಇದೆ ಅಂತಂದ್ರೆ, ಈ ಯುವಕರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು,
ನಮ್ಮ ಮತದಾರರಾಗಿರ್ಬೋದು, ಇವರೆಲ್ಲರಿಗೂ ಟೋಟಲಿ ಏನ್ ಅನಿಸ್ತಾ ಇದೆ ಅಂತಂದ್ರೆ, ನಮ್ಮ ಪಕ್ಷದಲ್ಲಿರೋ ಗೊಂದಲ ಇನ್ನೂ ದೊಡ್ಡದಾಗಿ ಕಾಣಿಸ್ಲಿ, ಈ ಪಕ್ಷದ ಇನ್ನೂ ಸ್ವಲ್ಪ ಅವ್ರು ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಇದೊಂದು ತರ್ತಾ ಇದ್ದಾರೆ, ನಮ್ಗೆ ಒಂದು ಕಂಟಕ ಅಂತ ಅಂದು ಹೇಳ್ಬೋದು ಅವರನ್ನ. ಆಕ್ಚುಲಿ ಈಗ ಏನಾಗ್ತಾ ಇದೆ ಅಂತಂದ್ರೆ, ಇನ್ನೊಂದು ವಿಚಾರ, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಪ್ರೋಟೋಕಾಲ್ ವಿಚಾರದಲ್ಲಿ ಆಗಿರ್ಬೋದು, ನಮ್ಮ ಶಾಸಕರಾಗಿರ್ಬೋದು, ಶಾಸಕರ ಫಂಕ್ಷನ್ಸ್ ಕಾರ್ಯಕ್ರಮಗಳು ಏನೇ ಆಗಿರ್ಬೋದು, ಈ ಸೋಷಿಯಲ್ ಮೀಡಿಯಾ ಗ್ರೂಪ್ಸ್ ಅಲ್ಲಿ ಆಗಿರ್ಬೋದು, ಶಾಸಕರ ವಿರುದ್ಧವಾಗ್ಲಿ ಪಕ್ಷದ ವಿರುದ್ಧವಾಗ್ಲಿ ಏನ್ ಮಾಡಿದ್ರು ಎರಡು ಒಂದೇನೆ. ನಮ್ಮ ತಾಲೂಕಿನ ಅಧ್ಯಕ್ಷರು ಬಂದ್ಬಿಟ್ಟು MLA ಸಾಹೇಬ್ರಾಗಿರ್ತಾರೆ, ಪ್ರದೀಪ್ ಈಶ್ವರ್ ಸಾಹೇಬ್ರಾಗಿರ್ತಾರೆ, ಅವ್ರನ್ನ ಮಾತಾಡಿದ್ರು ಅಷ್ಟೇ, ಆ ಪಕ್ಷದ ಬಗ್ಗೆ ಮಾತಾಡಿದ್ರು ಅಷ್ಟೇ, ಏನ್ ವಿಚಾರ ಮಾತಾಡಿದ್ರು ಅದು ಪಕ್ಷಕ್ಕೆ ಹಾನಿ ಮಾಡ್ದಂಗೆ ಉಂಟು ಮಾಡ್ದಂಗೆ ಆಗತ್ತೆ. ಸೊ ಅದಕ್ಕೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, KPCC ಕಡೆಯಿಂದ ಆಗಿರ್ಬೋದು, ನಮ್ಮ ಹೈಕಮಾಂಡ್ ಕಡೆಯಿಂದ ಆಗಿರ್ಬೋದು, ಆಲ್ರೆಡಿ ನಮ್ಗೆ ಅವರು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ನಮ್ಗೆ. ಈ ಮಾಹಿತಿನ ನಾವೆಲ್ಲರಿಗೂ ಇಷ್ಟ ಪಡ್ತೀನಿ, ನಾನು ಎಚ್ಚರಿಕೆಯಿಂದ ಇಡ್ರಿ ಎಲ್ಲರೂ. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಯಾರೇ ಆಗಿರ್ಬೋದು, ಪಕ್ಷದ ವಿಚಾರ ಆಗಿರ್ಬೋದು, ಶಾಸಕರ ವಿಚಾರ ಆಗಿರ್ಬೋದು, ಯಾವುದೇ ಪಕ್ಷದ ಹಾನಿ ಮಾಡೋ ಕೆಲಸ ಏನಾದ್ರು ಮಾಡಿದ್ರೆ ಕಟ್ಟುನಿಟ್ಟಿನ ನಾವು ಶಿಕ್ಷೆ ಅಂತೂ 100% ನಮ್ಮ ಪಾರ್ಟಿ ಕಡೆ ಶಿಸ್ತಿನ ಕ್ರಮ ಅಂತೂ ನಾವು ಗ್ಯಾರಂಟಿ ತಗೋತೀವಿ. ನಮ್ಮ ಕಡೆಯಿಂದ ಏನ್ ಮಾಡ್ಬೋದು ಅದನ್ನ ನಾವು KPCC ನೋಟಿಸ್ ಕೊಡ್ತೀವಿ. ಅವ್ರ ಏನ್ ಮಾಡ್ತಾರೋ, ಅವ್ರ ಆಕ್ಷನ್ ಏನ್ ತಗೊಬೇಕು ಅದನ್ನ 100% ತಗೊಂಡೇ ತಗೋತಾರೆ. ಪಕ್ಷದ ವಿರುದ್ಧವಾಗಿ ಯಾರು ಇರಬೇಡ್ರಿ ಅನ್ನೋದು ನನ್ನ ಒಂದು ಮನವಿ ಕೂಡ, ಹಂಗೆ ಅವ್ರು ಕೊಟ್ಟರೆ ಆದೇಶ ಕೂಡ. ಸೊ ಯಾರು ನಮ್ಮ MLA ಸಾಹೇಬ್ರ ವಿಚಾರ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷದ ವಿಚಾರ ಆಗಿರ್ಬೋದು, ಇನ್ಮೇಲೆ ಆತರ ಮುಂದುವರ್ಸ್ಕೊಂಡು ಹೋದ್ರೆ ಅದು ಸೂಕ್ತ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ.